ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಅದು ನೀವು ಫ್ರೀ ಹ್ಯಾಂಡ್ ಬಿಟ್ಟಿಲ್ಲ ಅಂತ ಅವ್ರು ಯಾರಿಗೆ ಕಾಂಗ್ರೆಸ್ ಅವರು ಏನ್ ಫ್ರೀ ಹ್ಯಾಂಡ್? ಕುತ್ತೆ ಮೇಲೆ ಕೂತಿದ್ರು ಅವ್ರು. ಇದು ಕೂಡ ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗೂ. ಈಗ ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ. ಅವಾಗ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೂ ಒಂದು ಕ್ವಶ್ಚನ್ ಮಾರ್ಕ್. ಆ ಥರ ಟ್ಯಾಕ್ಸ್ ಹಾಕಿ ನಾನು 5,000 ಕೊಡ್ತಾ ಇದ್ದೆ ಅಂತ ಹೇಳೋರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಅದು ನೀವು ಫ್ರೀ ಹ್ಯಾಂಡ್ ಬಿಟ್ಟಿಲ್ಲ ಅಂತ ಅವ್ರು ಯಾರಿಗೆ ಕಾಂಗ್ರೆಸ್ ಅವರು ಏನ್ ಫ್ರೀ ಹ್ಯಾಂಡ್? ಕುತ್ತೆ ಮೇಲೆ ಕೂತಿದ್ರು ಅವ್ರು. ಅಲ್ಲ ಕಂಡರೆಲ್ಲ ನೀರು ಹಾಕೊಂಡ್ರಲ್ಲ ಸರ್ ಯಾರು? ಕಾಂಗ್ರೆಸ್ ಅವರು ನಮ್ಗೆ ಅಧಿಕಾರ ಮಾಡಕ್ ಬಿಡ್ಲಿಲ್ಲ. ಏನಕ್ಕೆ ಅವ್ರು ನಡ್ಸಕ್ಕಾಗಲಿಲ್ಲ. ಈಗ ಏನಾಗಿತ್ತು ಕುಮಾರಸ್ವಾಮಿಗೆ, ಅವ್ರು 2007ರಲ್ಲಿ ಜನನು ನಿರೀಕ್ಷೆ ಇಟ್ಟಿದ್ರು. ಭಾಳ ಜನ ನಿರೀಕ್ಷೆ ಇಟ್ಟಿದ್ರು. ಈ ರಾಜ್ಯ ಜನ ನಿರೀಕ್ಷೆ ಇಟ್ಟಿದ್ದು ಕುಮಾರಸ್ವಾಮಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗ್ಬೇಕಂತ ಜನ ನಿರೀಕ್ಷೆ ಇಟ್ಟಿದ್ರು. ಏನಂದರೆ 2007 ಅದಕ್ಕಿಂತ ಮುಂಚೆ ಹೇಳಿದ್ದಾರೆ ನಾನು. 2007 ಹಿಡ್ಕೊಂಡು 2008ವರೆಗೂ ಒಳ್ಳೆ ಸರ್ಕಾರ ಕೊಟ್ಟರು, ಒಳ್ಳೆ ಮುಖ್ಯಮಂತ್ರಿ ಆಗಿದ್ರು, ಒಳ್ಳೆ ಒಂದು ಪಾಪ್ಯುಲರ್ ಆದರು. ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕಂತ. ಮೊನ್ನೆ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ವೆಸ್ಟರ್ನ್ ಹೋಟೆಲಲ್ಲಿ ಇದ್ಬಿಟ್ಟು ಎಲ್ಲ ಪ್ರೂವ್ ಮಾಡಿ ಜನ ನಿರೀಕ್ಷೆ ಏನು ಇಟ್ಕೊಂಡಿದ್ರು. ಯಾಕೆ ಸರ್ ಹೋಟ್ಲಲ್ಲಿ ಆಗಿರ್ತಾರೆ? ಅವ್ರಿಗೆ ಕೇಳಿ, ನನ್ಗೆ ಕೇಳಿದ್ರೆ ನಾನಿದ್ದ ಜೊತೆಲಿ. ನಾನು ಆವಾಗ ಹೋಟ್ಲಲ್ಲಿ ಇರಲಿಲ್ಲ. ಅವ್ರು ಕೇಳಬೇಕು. ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ನಾನು ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲೂ ನನ್ನ ಕನಸಲ್ಲಿ ಯೋಚನೆ ಮಾಡಿಲ್ಲ. 2017ರಲ್ಲಿ ನಾನು ಬಂದಿದ್ದು. 2017ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು. 2018ರಲ್ಲಿ ನಾನು ಗೆದ್ದೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿದ್ದೆ ತಾನೆ ಕುಮಾರಸ್ವಾಮಿ ಜೊತೆ ಇದ್ದದ್ದು. ಮಾತಿಗೆ ನಾನು ಹೇಳ್ತಾ ಇರೋದು ಏನಂತ ಇದ್ರು, ಕುಮಾರಸ್ವಾಮಿ ಭಾಳಷ್ಟು ಕಡೆ ಭಾಷಣದಲ್ಲಿ ಹೇಳಿದ್ರು, ನಾನೇನೋ ಮುಖ್ಯಮಂತ್ರಿ ಆದರೆ ಜಮೀರ್ ಅವ್ರನ್ನ ಡೆಪ್ಟಿ CM ಮಾಡಿಬಿಟ್ಟು ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ರು. ಹೌದು ತಾನೆ? ನಾನು ಅವಾಗ ಮುಖ್ಯಮಂತ್ರಿ ಆಗುವಾಗ ನಾನು MLA ಆಗಿರಲಿಲ್ಲ. ಆಮೇಲೆ 6 ತಿಂಗಳು ಬಿಟ್ಟು MLA ಆದೆ. ಕೇಳಿ 6 ತಿಂಗಳು ಬಿಟ್ಟು MLA ಆದೆ ನಾನು. ಬೈ ಎಲೆಕ್ಷನ್ ಬಂದು ಬೈ ಎಲೆಕ್ಷನ್ ಗೆದ್ದೆ. ಮೊದಲೇ ಎಲೆಕ್ಷನ್ ಕಂಪ್ಲೀಟ್ ಮಾಡಕ್ಕೆ ಕೊಡಪ್ಪ. 2004ರಲ್ಲಿ ನಾನು ಸೋದ್ದೆ. ಮೊದಲೇ ಚುನಾವಣೆಗೆ ಸೋದ್ದೆ. 2005ರಲ್ಲಿ ಬೈ ಎಲೆಕ್ಷನ್ ಬಂದು ಬೈ ಎಲೆಕ್ಷನ್ ಗೆದ್ದಾದ್ಮೇಲೆ ಕುಮಾರಸ್ವಾಮಿ ಅವರು ನನಗೆ ಮಂತ್ರಿ ಮಾಡೋದಿಲ್ಲ ಅಂತಲ್ಲ. ಏನು ಖಾತೆ ಕೊಟ್ಟಿದ್ರು? ಬರೇ ವಫ್ ಖಾತೆ ಕೊಟ್ಟಿದ್ರು. ಏನು ಖಾತೆ? ಎಷ್ಟು ಅಭಿಮಾನ ಪ್ರೀತಿ ಕೊಂಡವ್ರು ನೋಡಿ ಅವರು. ಏನು ಕೊಟ್ಟಿದ್ರು? ಬರೇ ವಫ್ ಖಾತೆ ಕೊಟ್ಟಿದ್ರು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಾನು ಮಂತ್ರಿ ಆಗ್ತೀನಿ ಅಂತ ನಿರೀಕ್ಷೆ ಇಟ್ಟಿಲ್ಲ. 2018ರಲ್ಲಿ MLA ಆದೆ. ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರಿಗೂ ಕೇಳೋಕೆ ಹೋಗಿಲ್ಲ. ಏನಕ್ಕಂದರೆ ನಾನು ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು. ನನಗಿಂತ ಸೀನಿಯರ್ ಇದ್ದರು. ರೋಷನ್ ಬೇಗ್ ಅವರು 7 ಬಾರಿ MLA ಆಗಿದ್ರು. ಪಾಪ ತನ್ವೀರ್ ಸೇಠ್ ಅವರು 5 ಬಾರಿ MLA ಇದ್ರು. ಹಾರಿಸ್ ಅವರು 3 ಬಾರಿ MLA. ಅವ್ರನ್ನ ಇಟ್ಕೊಂಡು ನನಗೆ ಹೆಂಗೆ ಮಾಡ್ತಾರಂತ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿ ಮಂತ್ರಿ ಮಾಡಿ 4 ಖಾತೆ ಕೊಟ್ಟಿದ್ರು. ಅವಾಗ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಕನ್ಸ್ಯೂಮರ್ ಅಫೇರ್, ವಫ್, ಹಜ್, ಮೈನಾರಿಟಿ. ಏನು ಕುಮಾರಸ್ವಾಮಿ ಅವರು ಕೊಟ್ಟಿಲ್ಲ? ಈಗ ತಿರ್ಗಾ ಈ ಬಾರಿ ನಾನು ನಿರೀಕ್ಷೆ ಇಟ್ಟಿಲ್ಲ. ಈ ಬಾರಿನೂ 3 ಖಾತೆ ಕೊಟ್ಟರು ಕಾಂಗ್ರೆಸ್ ಪಕ್ಷ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ